ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು, ಸನ್ಮಾನ್ಯ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದಂಥ ನಮ್ಮ ಡಿ ಕೆ ಶಿವಕುಮಾರ್ ಅವರು, ಎಲ್ಲ ಸಚಿವರು ಸೇರಿ ನಮ್ಮ ಕೀರ್ತಿ ಗಣೇಶ್ ಅವ್ರಿಗೆ ಇವತ್ತು ಒಂದು ಒಳ್ಳೆಯ ಚೇರ್ಮನ್ ಮಾಡಿದ್ದಕ್ಕೆ ತುಂಬ ಸಂತೋಷ ಆಗುತ್ತೆ. ಇಡೀ ಕರ್ನಾಟಕದ ಜನ ಯೂತ್ಸು ಕೂಡ ಸಂತೋಷ ಪಡ್ತಾ ಇದ್ದಾರೆ. ಇಂಥವ್ರನ್ನ ಗುರುತಿಸಿ ಇವರು ಮಾಡೋವಂಥ ಸೇವೆನ ಇವತ್ತು ಈ ಉತ್ತಮವಾದ ಏನು ದೇವರಾಜ ಅರಸು ಚೇರ್ಮನ್ ಇದೆ, ಇದನ್ನು ಇವ್ರಿಗೆ ಕೊಟ್ಟಿರೋದಂತೂ ನನಗಂತೂ, ನಾನು 35-40 ವರ್ಷದಿಂದ ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟಾಗಿ ನಾನು 40 ವರ್ಷದಿಂದ ರಾಜಕೀಯ ಮಾಡ್ಕೊಂಬಂದಿದ್ದೀನಿ. ಇಂಥವ್ರಿಗೆ ಕೊಟ್ಟಿದ್ದಂತೂ ನನಗೆ ತುಂಬ ಸಮಾಧಾನ, ತುಂಬ ಒಳ್ಳೆಯದು ಆಗುತ್ತೆ. ಇಡೀ ಕರ್ನಾಟಕದ ರಾಜ್ಯದ ಜನತೆಗೂ ಕೂಡ ಈ ಸ್ಕೀಮ್ಗಳು ಕೂಡ ಅವರು ಉತ್ತಮ ರೀತಿಯಲ್ಲಿ ಎಲ್ಲರಿಗೂ ಸಿಗಂಗೆ ಮಾಡ್ತಾರೆ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಕ್ಕೆ ನಮ್ಮ ಕೀರ್ತಿ ಗಣೇಶ್ ಅವರು ಅಧ್ಯಕ್ಷರಾಗಿರೋದು ಬಹಳಷ್ಟು ನಮಗೆ ಸಂತೋಷಕರ ವಿಷಯ ಆಗಿದೆ. ಸೊ ನಮಗೇನೆಂದರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇಂಥ ಒಂದು ಅವಕಾಶ ಸಿಕ್ಕಿರೋದು ನಾವು ಪಕ್ಷದಲ್ಲಿ ದುಡಿದೋದಕ್ಕೆ ಸಾರ್ಥಕತೆ ಅಂತ ಅನ್ನಿಸ್ತಿದೆ. ಪಕ್ಷದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಒಂದು ಅವಕಾಶ ಸಿಗುತ್ತೆ ಅನ್ನೋದಕ್ಕೆ ನಮ್ಮ ಕೀರ್ತಿ ಗಣೇಶ್ ಅವರೇ ಸಾಕ್ಷಿ. ಬ್ಯಾಕ್ವರ್ಡ್ ಯಂಗ್ಸ್ಟರ್ ಕೂಡ ಈಗ ಇದೊಂದು ಯುವಕರಿಗೊಂದು ಅವಕಾಶ ಕೊಟ್ಟಿದ್ದು ಡಿ ಕೆ ಶಿವಕುಮಾರ್ ಸರ್ ನೇತೃತ್ವದಲ್ಲಿ, ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ NSU ಅಧ್ಯಕ್ಷರಾದ ಕೀರ್ತಿ ಗಣೇಶ್ ಕೂಡ ನಮ್ಮ ಒಂಥರ ಹೆಮ್ಮೆ. ನಾವು ಯೂತ್ ಕಾಂಗ್ರೆಸ್ಸಿಂದ ಬಂದಿದ್ದೀವಿ, ಬ್ಯಾಕ್ಗ್ರೌಂಡಿಂದ ರಿಜ್ವಾನ್ ಸರ್ ನಾವು ಇದೆಲ್ಲ ನೋಡಿ ನಮಗೆ ಒಂಥರ ಹೆಮ್ಮೆ ಅನಿಸ್ತು. ನಾವು ಎಲ್ಲ ಬ್ಯಾಕ್ವರ್ಡ್ ಹಿಂದುಳಿದ ವರ್ಗದಲ್ಲಿ ಇವ್ರು ಬಂದಾಗ ನಾವು ಸ್ವಲ್ಪ ಮುಂದುವರಿತೀವಿ ಅನ್ನೋದೊಂದು ಭರವಸೆ ಸಿಕ್ಕಿದೆ, ಶಕ್ತಿ ಸಿಕ್ಕಂಗಾಗಿದೆ. ಎಲ್ಲರೂ ನಮ್ಮ ಬ್ಯಾಕ್ವರ್ಡ್ಸ್ ಡೆವಲಪ್ಮೆಂಟ್ಗೆ ಒಂದು ಯೂತ್. ನಾನು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಗೂ ಮೊದಲದಾಗಿ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ACC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಮತ್ತು ವಿಶೇಷವಾಗಿ ನಮ್ಮ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ, ಮತ್ತು ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ನನ್ನ ಎಲ್ಲ NSUನ ಮಿತ್ರರಿಗೂ ಸಹ ನಾನು ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. NSUಗೆ ನಮ್ಮ ಒಂದು ವಿದ್ಯಾರ್ಥಿ ಘಟಕಕ್ಕೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮಲ್ಲಿ ಏನು ವಿಶ್ವಾಸ ನಂಬಿಕೆ ಇಟ್ಟು ಪಕ್ಷ ಕೊಟ್ಟಿದೆ, ನಾವು ಅದನ್ನ ಉಳಿಸ್ಕೊಳ್ಳೋಂಥ ಪ್ರಾಮಾಣಿಕ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತೀವಿ.